ದೇವಸ್ಥಾನಕ್ಕೆ ನನ್ನ ಜೊತೆ ಬಂದವಳು ಏಜನ ನೋಡಿದ ತಕ್ಷಣನೇ ಹೊಟ್ಟೋಗಿದ್ದಾಳಲ್ಲ. ಇಬ್ರು ಏನಾರು ಒಟ್ಟಿಗೆ ಹೋದ್ರಾ? ಛೇ 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 ಛೇ. ಒಂದು ವೇಳೆ ಏಜೆ ಮನಸ್ಸು ಮಾಡಿ ಲೀಲಾ ಬಾ ಅಂತ ಕರೆದ್ರು ಇವಳು ಮಾತ್ರ ಓ ಇಲ್ಲ ನಾನು ಸ್ವಾಭಿಮಾನಿ, ನಾನು ಫ್ಯೂಚರ್ ಸ್ಟಾರ್ ಆಗೋಳು, ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಕೊಂಡು ಏನಾದರೂ ಎಡವಟ್ಟು ಮಾಡ್ಕೊಂಡಿರ್ತಾಳೆ. ಅಮ್ಮ ಈಗ ತಾನೇ ನೀನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಅವಳು ಯಾವ ಎಡವಟ್ಟು ಮಾಡ್ಕೊಳ್ದಿರೋ ಹಾಗೆ ನೋಡ್ಕೋತಾಯಿ ಪ್ಲೀಸ್ ಅಮ್ಮ. ಏನೇ ಎಲ್ಲ ಹೋಗಿದ್ದೆ ನೀನು? ಅಂಕಲ್ ಮನೆಗೆ ಹೋಗಿದ್ನಮ್ಮ, ಅಂಕಲ್ ಮನೆಗೆ ಹೋಗಿದ್ದೆ. ಏನು ಏಜವ್ರ ಮನೆಗೆ ಹೋಗಿದ್ದ? ಅಯ್ಯೋ 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 ನಿನ್ನ ಬಾಯಿಗೆ ಕಲ್ಲ ಸಕ್ಕರೆ ಹಾಕ, ಕಲ್ ಸಕ್ಕರೆ ಹಾಕ. ಎಂಥ ಮಾತು ಹೇಳ್ದೆ ತಾಯಿ, ಎಂಥ ಮಾತು ಹೇಳ್ದೆ. ನಾವು ಅಮ್ಮನವ್ರ ಸನ್ನಿಧಾನದಲ್ಲಿ ಕೂತಿದ್ದಾಗ ಏಜಿಯವ್ರು ಬಂದ್ರಲ್ಲ, ಅವಾಗಲೇ ನನಗೆ ಸೂಚನೆ ಸಿಕ್ಬಿಡ್ತು. ಅಮ್ಮ ಯಾವ ಜನ್ಮದಲ್ಲಿ ನಾನು ನಿಮ್ಮ ಮಗಳಾಗಿ ಹುಟ್ಟಿದ್ನೋ ನಾನು ಕೇಳಿದ ತಕ್ಷಣ ನಿನ್ನ ಹತ್ತು ಅಂದ್ಬಿಟ್ಟಲ್ಲ ತಾಯಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ, ಸೋ ಮಚ್ ಮಾ. ಅಮ್ಮ ಏನ್ ಮಾತಾಡ್ತಿದ್ಯಾ ಅಮ್ಮ? ಅದು ಏಜಿಯವ್ರು ನಿನ್ನನ್ನು ಮನೆಗೆ ಯಾಕೆ ಕರ್ಕೊಂಡು ಹೋಗಿದ್ರು? ಅವ್ರ ತಾಯಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನು ಕರ್ಕೊಂಡು ಹೋಗಿದ್ರು. ತಾಯಿ ಹುಷಾರಿಲ್ಲ ಅಂದರೆ ಡಾಕ್ಟ್ರನ್ನ ಕರ್ಕೊಂಡು ಹೋಗಬೇಕು. ನಿನ್ನನ್ನು ಯಾಕೆ ಕರ್ಕೊಂಡು ಹೋದ್ರು? ಅದೇನೋ ಯಾರಿಗೆ ಗೊತ್ತು. ನಾನೇ ಬೇರೆ ಯಾವುದಕ್ಕೋ ಅಂತ ತಿಳ್ಕೊಂಡೆ. ಇನ್ಯಾವ್ದಕ್ಕೋ ಯಾಕೆ ಕರ್ಕೊಂಡು ಹೋಗ್ತಾರಮ್ಮ? ಅದೇ ನಿನ್ನ ಅವ್ರ ನಡುವೆ ಪ್ರಾಬ್ಲಮ್ ಬಿಕ್ಕಟ್ಟಿತ್ತಲ್ಲ, ಅದೆಲ್ಲ ಸರಿ ಹೋಗಿ. ಅಮ್ಮ ಯಾಕಿನ್ನೂ ಅದೇ ಕನ್ಸು ಕಾಣ್ತಿದ್ಯಾ? ಅದು ಯಾವತ್ತೂ ನನ್ಸಾಗದೇ ಇರೋ ಆಸೆ. ಅವ್ರು ನನ್ನ ಪಾಲಿಗೆ ದೂರದ ಬೆಟ್ಟ ಇದ್ದಾಗೆ. ನೀನು ಯಾಕೆ ಪದೇ ಪದೇ ಅವ್ರನ್ನೇ ನೆನ್ಪು ಮಾಡ್ಕೋತೀಯಾ? ನಾನು ಇವಾಗ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವಳು ಯಾವಾಗ ಮುಗಿಯುತ್ತೆ ಅಂತಿದ್ದಾಳಲ್ಲಪ್ಪ. ಇದು ಮುಗಿಯೋ ಕತೆ ಅಲ್ಲ ಮಗಳೇ, ಇವಾಗ ಶುರುವಾಗೋ ಕತೆ. ಅಂತರ ನಿನ್ನ ಜಾಗದಲ್ಲಿ ನಾನು ಯಾರನ್ನೇ ಊಹಿಸ್ಕೊಂಡ್ರೂ ನನ್ನ ಮನಸ್ಸು ಸ್ತಬ್ಧವಾಗ್ಬಿಡುತ್ತೆ. ಅಂಥದ್ರಲ್ಲ ಲೀಲಾ, ನಿನ್ನ ಪ್ರತಿರೂಪದ ಸಂಕೇತವಾಗಿ ನೆನಪುಗಳಾಗಿ ಉಳಿದಿರೋ ವಸ್ತುಗಳನ್ನ ಹಾಕೊಂಬಂದು ನಿಂತರೆ ನನಗೆ ಹೇಗಾಗ್ಬೇಡ ಹೇಳು. ಯಾಕೆ ಅಂತರ ಅವಳು ನಿನ್ನ ಆಯ್ಕೆ ಅನ್ನೋ ಕಾರಣಕ್ಕೆ ನಿನಗೆ ಸಂಬಂಧಿಸಿದ್ದೆಲ್ಲ ಅವಳಿಗೆ ಸೇರ್ತಾ ಇದೆಯೋ ಅಥವಾ ಇದು ಕಾಕತಾಳಿಯನೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಈ ಹಿಂದೆ ನೀನು ಬಳಸಿದ ರಿಂಗು ಅವಳಿಗೆ ಸೇರ್ತು, ಆಗ ಸಂಬಂಧ ಅನ್ನೋ ಸುಳಿಯಲ್ಲಿ ಬಂದಿಯಾಗಿದ್ವಿ, ಹಾಗಾಗಿ ಓಕೆ. ಆದರೆ ಈಗೆಲ್ಲ ಕ್ಲಿಯರ್ ಇದೆ. ಅವಳು ಈ ಮನೆಗೆ ಅತ್ತೆ ಅಂತಾಗಲಿ ಸೊಸೆ ಅಂತಾಗಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಿದ್ರೂ ನಿನ್ನ ಸೀರೆ ಅವಳಿಗೆ ಹೇಗೆ ಸೇರ್ತು ಅನ್ನೋದೇ ನನ್ನ ಪ್ರಶ್ನೆ. ಉತ್ತರನೇ ಸಿಗದೆ ಇರೋ ಪ್ರಶ್ನೆ ಅಲ್ವಾ ನಂದು, ಅಲ್ವಾ ಅಂತರ? ಉತ್ತರನೇ ಸಿಗದೆ ಇರೋ ಪ್ರಶ್ನೆ. ಇವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ತಿದ್ದ ಹಾಗೆ ದೇವರ ರೂಪದಲ್ಲಿ ಏಜೆಯವ್ರ ತಾಯಿ ದುಬಕ್ಕಂತ ಬಿದ್ದುಬಿಟ್ರು, ಅಥವಾ ಅವರು ಕೂಡ ನಂತರ ಡ್ರಾಮಾ ಟೀಚರಾ? ಯಾರಿಗೊತ್ತು? ಎಲ್ಲ ದೇವಾಟನೋ ದೇವ್ರಾಟನೋ ಒಂದು ಗೊತ್ತಾಗ್ತಿಲ್ಲ. ಅಮ್ಮ ಅಮ್ಮ ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ. ಅರೆ ಇದೇನಿದು, ಇಷ್ಟು ದೊಡ್ಡ ಬಾಕ್ಸು, ಲಾಂಗ್ ಚೈನ್ ಏನಾದ್ರು ಕೊಟ್ಟು ಕಳಿಸಿದಾರಾ? ನಾಯಿ ಚೈನ್ ಕೊಟ್ಟು ಕಳ್ಸಿದ್ದಾರೆ. ಅದನ್ನು ನಿಮ್ಮ ಅಪ್ಪನಿಗೆ ಕೊಟ್ಬಿಡು. ಅಮ್ಮ ಸೀರೆ ಕೊಟ್ಟು ಕಳ್ಸಿದ್ದಾರೆ. ನಾನು ಹೋಗಿ ಮಾತಾಡಿದ್ಮೇಲೆ ಅಜ್ಜಿ ಹುಷಾರಾದ್ರಲ್ಲ, ಅದಕ್ಕೆ ಕೊಟ್ಟು ಕಳ್ಸಿದ್ದಾರೆ. ಅಲ್ಲ, ಇವಳು ಹೋಗ್ತಿದ್ದ ಹಾಗೆ ಅವರು ಎದ್ದು ಓಡಾಡ್ತಿದ್ದಾರೆ ಅಂದರೆ ಕನ್ಫರ್ಮ್ ಅವರು ಮಹಾನಟಿನೇ. ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ಅದೇ ಈ ಸೀರೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀನು ಯಾಕಮ್ಮ ಈ ಸೀರೆನ ತೊಗೊಂಡು ಬರೋಕ್ಕೆ ಹೋದೆ? ನಾನೇನು ಅವ್ರಿಗೇನು ಕೇಳಿಲ್ಲ ಕೊಡಿ ಅಂತ. ನೋಡಮ್ಮ, ಈ ಸೀರೆ, ಕಾಲುಂಗ್ರ, ತಾಳಿ, ಓಲೆ ಇದನ್ನೆಲ್ಲ ಕೊಡೋದು ಅತ್ತೆ ಮನೆಯವರು. ಪದೇ ಪದೇ ಅದೇ ಹಾಡನ್ನು ಯಾಕಮ್ಮ ಹಾಡ್ತೀಯಾ? ಕೇಳಿ ಕೇಳಿ ನನ್ನ ಕಿವಿ ತೂತ್ ಬಿದ್ದೋಗಿದೆ. ಹಾಗಲ್ಲಮ್ಮ, ಇದೆಲ್ಲ ಅತ್ತೆಂದಿರು ಸೊಸೆಂದಿರಿಗೆ ಕೊಡೋ ಸಂಪ್ರದಾಯ. ಅವ್ರಿಗೂ ನಿನ್ನನ್ನು ಸೊಸೆಯಾಗಿ ನೋಡಬೇಕು ಅಂತ ಆಸೆ ಇತ್ತು ಏನು? ಆ ತಾಯಿ ಹೃದಯದಲ್ಲಿ ಇನ್ನೂ ಏನೇನು ಆಸೆ ಇದ್ವೋ ಪಾಪ ಎಲ್ಲ ನಂತರ ನಿರಾಶೆ ಆಗ್ಬಿಟ್ಟು.
ಈಗ ಹಾಸಿಗೆ ಹಿಡಿದು ಮಲಗಿದ್ದಾರೆ. ಈಗ ಹೇಗಿದ್ದಾರೆ? ನಾನು ನೋಡಿದ್ರಲ್ಲ, ಚೆನ್ನಾಗಿದ್ದಾರೆ. ಚೆನ್ನಾಗಿರ್ತಾರೆ ಬಿಡು. ನಿನ್ನ ನೋಡಿದ ತಕ್ಷಣ ಚಿಗರೆ ಮರಿತಾರೆ ಜಿಗಿದು ಕುಪ್ಪಳಿಸ್ಬಿಟ್ಟಿರ್ತಾರಲ್ವಾ? ಇಲ್ಲ, ಸರಿ ಬಿಡು. ನೀನು ದೇವಸ್ಥಾನದಿಂದ ಹೊರಟ್ಬಿಟ್ಟಿಯಲ್ಲ, ಇನ್ನು ಬದಲು ನಾನೇ ಪ್ರಸಾದ ತೊಗೊಂಡು ಬಂದೆ. ತಗೋ, ತಿನ್ನು. ದೇವಿ ಒಂದ್ರ ಮೇಲೆ ಒಂದು ಒಳ್ಳೇದು ಮಾಡ್ತಾ ಇದ್ದಾಳೆ ಕಡೆ ನಮಗೆ. ತಿನ್ನು ತಿನ್ನು. ಸರಿಮ್ಮ. ಖಂಡಿತವಾಗ್ಲೂ ಇದೆಲ್ಲ ಒಳ್ಳೆ ಸೂಚನೆನೇ. ಆ ದೇವ್ ಆಟದ ಜೊತೆಗೆ ಆ ದೇವ್ರ ಸಪೋರ್ಟು ನನ್ನ ಮೇಲಿದೆ ಅನಿಸುತ್ತೆ. ರಾಮ್, ರಾಮ್, ಲೀಲಾಗೆ ನಾನು ಅಂತರ ಸೀರೆ ಕೊಟ್ಟಿದ್ದಕ್ಕೆ ನಿನಗೆಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನೀನು ಅಂತರನ ಎಷ್ಟು ಪ್ರೀತಿಸ್ತೀಯ, ಅವಳ ವಸ್ತುಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀಯ ಅಂತನೂ ನನಗೆ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದು ನಾನು ಹೀಗೆ ಮಾಡೋದಕ್ಕೆ ಒಂದು ಕಾರಣ ಇದೆ ರಾಮ್. ಯಾಕೋ ಏನೋ ನಾನು ಈ ಲೀಲಾನ ಮೊದಲನೇ ಸತಿ ನೋಡ್ದಾಗ್ಲಿಂದಾನು, ಅವಳು ಮೊದಲನೇ ಸತಿ ನಮ್ಮ ಮನೆಗೆ ಬಂದಾಗ್ಲಿಂದಾನು ಅಂತರ ಜಾಗ ತುಂಬಕ್ಕೆ ಇವಳ ಸರಿಯಾದ ಹುಡುಗಿ ಅಂತ ಪದೇ ಪದೇ ಅನ್ನಿಸ್ತಾ ಇತ್ತು. ಆದರೆ ನಾವು ಅಂದ್ಕೊಂಡ ಹಾಗೆಲ್ಲ ಆಗ್ಬೇಕಲ್ಲ. ವಿಧಿ ಆಟ ಏನೋ ಯಾರಿಗ್ ಗೊತ್ತು. ರಾಮ್, ಅವತ್ತು ಲೀಲಾ ಮೆಹಂದಿ ಶಾಸ್ತ್ರದಿಂದ ಓಡ್ ಹೋಗಿ ತಪ್ಪು ಮಾಡಿದ್ರು, ಅದು ಅವಳೊಬ್ಬಳದೇ ತಪ್ಪಲ್ಲ. ಪರೋಕ್ಷವಾಗಿ ನಾವುಗಳು ಅದಕ್ಕೆ ಕಾರಣ. ಅಂತರ ಲೀಲಾನೇ ಯಾಕೆ ಆಯ್ಕೆ ಮಾಡಿದ್ಲು ಅನ್ನೋ ಪ್ರಶ್ನೆ ನಿನ್ನನ್ನು ಕಾಡ್ತಿರೋ ಹಾಗೆ ನನ್ನನ್ನು ಕಾಡ್ತಾ ಇದೆ. ಆದ್ರೆ ಲೀಲಾ ಇವತ್ತು ಮನೆಗೆ ಬಂದು ಮನೆ ತುಂಬಾ ಓಡಾಡ್ತಾ ಇದ್ರೆ ನನಗೆ ಅಂತರನೇ ನೋಡ್ತಾ ಇದ್ದಾಗ ಅನ್ನಿಸ್ತಿತ್ತು ಗೊತ್ತಾ. ಅಂತರ ವಸ್ತುಗಳನ್ನ ಬಳಸಕ್ಕೆ ಇವಳಿಗೆ ಮಾತ್ರ ಅರ್ಹತೆ ಇದೆ ಅಂತ ನನ್ನ ಒಳಮನಸ್ಸು ಹೇಳ್ತಾ ಇದ್ರೆ ಅದು ತಪ್ಪಲ್ಲ ಅಲ್ವಾ? ಅಂತರ ಸ್ಥಾನದಲ್ಲಂತೂ ಲೀಲಾ ನೋಡಕ್ಕಾಗ್ಲಿಲ್ಲ. ಆದ್ರೆ ಅವಳು ಸೀರೆನಾದ್ರೂ ಉಟ್ಕೊಂಡು ಬರಲಿ ನೋಡೋಣ ಅಂತ ನನಗೆ ಆಸೆ ಆಯ್ತು. ಅದಕ್ಕೆ ಕೊಟ್ಬಿಟ್ಟೆ. ರಾಮ್, ಇಷ್ಟೆಲ್ಲ ಆದ್ಮೇಲೂ ನಾನು ಹೀಗೆ ಮಾಡಿದ್ರಲ್ಲಿ ತಪ್ಪಿದೆ ಅಂತ ನಿನ್ಗನ್ಸಿದ್ರೆ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಪ್ಪ.